ಅರೆ ವಾಹ್, ಎಷ್ಟು ಅದ್ಭುತ! ಕರಾವಳಿಯ ಉತ್ಸವವೇ ವೇದಿಕೆಗೆ ಬಂದು ಕುಣಿದಂತಾಯಿತು. ಶಬಾಷ್ ನೈಂತಿಡಿ, ನಿಮ್ಮ ಪ್ರದರ್ಶನ ನಿಜಕ್ಕೂ ನಮ್ಮ ಕರಾವಳಿಯ ಹೃದಯದ ಧ್ವನಿ. Good evening to one and all present here. I, Shri Mahalakshmi of Class 8. And I, Hania Shetty of Class 10. Here to host the next upcoming programs. Every era has its heroes, and one such hero is Ekalavya, a boy who redefined learning. Yes, a story that teaches that true devotion and effort can overcome every obstacle. Even without a teacher beside him, Ekalavya's respect and determination made him unforgettable in history. And today, our young actors from Class 5th B bring this inspiring story to life. So sit back, open your hearts, and let's watch Ekalavya, a story of pure dedication. The program in charge of the splendid skit is Mrs. Sumitra Pujari. ಓ ಗೆಳತಿ, ದೂರ ಹೋಗುತ್ತಿರುವೆ. ನೀರು ತರಲು ಹೋಗುತ್ತಿದ್ದೇನೆ. ಹೌದಾ? ಓ, ಏನಿದು ಇವತ್ತು ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ? ನೀನೊಬ್ಬಳು, ಅಷ್ಟು ಗೊತ್ತಿಲ್ವಾ? ಇವತ್ತು ನಮ್ಮ ಶಾಲೆಯ ವಾರ್ಷಿಕೋತ್ಸವ, ಗುರು ಶಿಷ್ಯರ ಹಬ್ಬದ ದಿನ. ವಾವ್, ಎಂತ ಸಂಭ್ರಮ! ಹೌದು, ಇವತ್ತು ನಮ್ಮ ಸ್ನೇಹಿತರು ಗುರು ಶಿಷ್ಯರ ನಡುವಿನ ಸಂಬಂಧ ಮತ್ತು ಗುರುದಕ್ಷಿಣೆ ಬಗ್ಗೆ ಅಭಿನಯಿಸಲಿದ್ದಾರೆ. ಇದು ನಮ್ಮ ಹಿಂದಿನ ಗುರುಕುಲ ಪದ್ಧತಿಯಿಂದಲೇ ಆರಂಭವಾಗಿದೆ. ಆಹಾ, ಎಷ್ಟು ಚೆನ್ನಾಗಿದೆ ಕೇಳಲು. ಈವರೆಗೆ ಗುರುಗಳಿಗೆ ಅತ್ಯಂತ ಅದ್ಭುತವಾದ ಗುರುದಕ್ಷಿಣೆಯನ್ನು ಯಾರು ನೀಡಿದ್ದಾರೆ? ಅಂತಹ ಗುರು ಶಿಷ್ಯರ ಬಗ್ಗೆ ನನಗೂ ಹೇಳುವೆಯಾ? ಆಯ್ತು. ದ್ವಾಪರ ಯುಗದಲ್ಲಿ ಇದ್ದ ಒಬ್ಬ ಶಿಷ್ಯ, ಅತ್ಯಂತ ದೂರದ ಕಾಡಿನಲ್ಲಿ, ಯಾರು ಗಮನಿಸಿದ ಕಾಡಿನ ಹಳ್ಳಿಯಲ್ಲಿ ಏಕಲವ್ಯ ಎಂಬ ಪುಟ್ಟ ಹುಡುಗ ಜನಿಸಿದ್ದ. ಏಕಲವ್ಯ ಒಬ್ಬ ಬೇಡರ ಕುಲದ ಹುಡುಗ. ತಂದೆ ಹಿರಣ್ಯಧನ್ಯ ಹಾಗೂ ತಾಯಿ ಸುಲೇಖ. ಅವರು ಕಾಡಿನಲ್ಲಿ ವಾಸಿಸುತ್ತಿದ್ದರು. ಕಾಡಿನಲ್ಲಿ ಬದುಕೋಕೆ ಬೇಟೆ ಗೊತ್ತಿರಬೇಕು, ಆಯುಧಗಳ ಪರಿಣತಿ ಹೊಂದಿರಬೇಕು. ಆದರೆ ಯುದ್ಧ ನೈಪುಣ್ಯತೆ, ಶಸ್ತ್ರಾಸ್ತ್ರಗಳ ಬಳಕೆ ಹಾಗೂ ಬಿಲ್ವಿದ್ಯೆಗಳ ನೈಪುಣ್ಯತೆ ಇಲ್ಲದ ಕಾರಣ ಏಕಲವ್ಯ ತನಗೆ ವಿದ್ಯೆ ಕಲಿಸಬಲ್ಲ ಗುರುವಿಗಾಗಿ ಹುಡುಕಾಟ ಶುರು ಮಾಡಿದ್ದ. ಅದೇ ಸಮಯಕ್ಕೆ ಅವನಿಗೆ ಸಕಲ ವಿದ್ಯಾ ಪಾರಂಗತರಾಗಿದ್ದ ಮಹಾಪ್ರತಿಷ್ಠಿತ ಗುರು ದ್ರೋಣಾಚಾರ್ಯರ ಬಗ್ಗೆ ಗೊತ್ತಾಯಿತು. ಗುರು ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ಯುದ್ಧದ ಶಿಕ್ಷಣ ನೀಡುತ್ತಿದ್ದರು. ಆಗ ಒಂದು ದಿನ ಶಿಷ್ಯರೇ, ಇವತ್ತು ನಾನು ನಿಮ್ಮ ಈವರೆಗಿನ ವಿದ್ಯೆಯನ್ನು ಪರೀಕ್ಷಿಸುತ್ತೇನೆ. ಖಂಡಿತ ಗುರುಗಳೇ. ಅಲ್ಲಿ ನೋಡಿ, ಆ ಮರದಿಂದ ಮಾಡಿದ ಒಂದು ಪಕ್ಷಿಯನ್ನು ಕೂರಿಸಲಾಗಿದೆ. ಹೌದು ಗುರುಗಳೇ, ಕಾಣಿಸುತ್ತಿದೆ. ಹೌದೌದು, ಕಾಣಿಸುತ್ತಿದೆ ಗುರುಗಳೇ. ತಮ್ಮ ದುರ್ಯೋಧನ, ಆ ಪಕ್ಷಿಯ ಕಣ್ಣಿನಲ್ಲಿ ಒಂದು ಹೊಳೆಯುವ ಕಲ್ಲು ಇದೆ. ಅದೇ ಕಲ್ಲಿಗೆ ಗುರಿ ಇಟ್ಟು ಬಾಣ ಹೊಡೆಯಬೇಕು. ನಿಮ್ಮ ಆದೇಶದಂತೆ ಆಗಲಿ ಗುರುದೇವ. ದುರ್ಯೋಧನ. ಹಾ ಗುರುಗಳೇ, ಆಜ್ಞೆ ಮಾಡಿ. ನೀನು ತುಂಬಾ ದೊಡ್ಡ ವೀರ. ನನಗೆ ನಿನ್ನ ವೀರತನದಲ್ಲಿ ಬಹಳ ನಂಬಿಕೆ ಇದೆ. ನಿನ್ನ ಧನುಷನ್ನು ಹಿಡಿ ಮತ್ತೆ ಹೇಳು, ನಿನಗೇನು ಕಾಣಿಸುತ್ತಿದೆ? ಗುರುಗಳೇ, ನನಗೆ ಮರ ಮತ್ತು ಪಕ್ಷಿ ಕಾಣಿಸುತ್ತಿದೆ. ಆಯ್ತು, ಸಾಕು ಮಾಡು. ದುಶ್ಯಾಸನ, ನೀನು ಬಾ ಮತ್ತೆ ಹೇಳು, ನಿನಗೇನು ಕಾಣಿಸುತ್ತಿದೆ? ನನಗೆ ಮರ ಮತ್ತು ಹಣ್ಣು ಕಾಣಿಸುತ್ತಿದೆ. ಹಿಂದೆ ಸರಿ. ಭೀಮಾ, ನಿನಗೇನು ಕಾಣಿಸುತ್ತಿದೆ? ಕ್ಷಮಿಸಿ ಗುರುಗಳೇ, ನನಗಿಲ್ಲೆಲ್ಲೋ ಲಡ್ಡು ಮಾಡುವ ಸುವಾಸನೆ ಬರುತ್ತಿದೆ. ಆದ್ದರಿಂದ ನನಗೆ ಲಡ್ಡುವೇ ಕಾಣಿಸುತ್ತಿದೆ. ಹೋಗು ಇಲ್ಲಿಂದ. ಹಾಗೇ ಆಗಲಿ. ನಕುಲ, ಹೇಳು, ನಿನಗೇನು ಕಾಣಿಸುತ್ತಿದೆ? ಪ್ರಣಾಮಗಳು ಗುರುಗಳೇ. ನನಗೆ ಮರದಲ್ಲಿನ ಹಣ್ಣು, ಅಳಿಲು ಮುಂತಾದವುಗಳಲ್ಲಿ ಕಾಣಿಸುತ್ತಿದೆ. ನೀನು ಕೂಡ ಸ್ಥಳಕ್ಕೆ ಹೋಗು. ಸರಿ ಗುರುಗಳೇ. ಸಹದೇವ, ನೀನು ಬಾ.
ಹೇಳು, ನಿನಗೇನು ಕಾಣಿಸುತ್ತಿದೆ? ನನಗೆ ಪಕ್ಷಿ ಕಾಣಿಸುತ್ತಿದೆ ಗುರುಗಳೇ. ಅದರ ಅಕ್ಕಪಕ್ಕ ಹಣ್ಣು ಕಾಣಿಸುತ್ತಿದೆ. ಆಯ್ತು, ಹಿಂತಿರುಗು. ಯುಧಿಷ್ಠಿರ, ನೀನು ಬಾ, ಮತ್ತೆ ಹೇಳು, ನಿನಗೇನು ಕಾಣಿಸುತ್ತಿದೆ? ಗುರುಗಳೇ, ನನಗೆ ಎಲ್ಲ ಕಾಣಿಸುತ್ತಿದೆ. ನೀವು, ಮರ, ಎಲೆ, ಪಕ್ಷಿ. ಆಯ್ತು, ಹಿಂದೆ ಹೋಗು. ಏನಾಯ್ತು ಗುರುಗಳೇ? ನನಗೆ ಅನ್ನಿಸುತ್ತಿದೆ ನನ್ನ ಶಿಕ್ಷಣ ಎಲ್ಲ ವ್ಯರ್ಥವಾಗಿ ಹೋಗಿದೆ. ನೀವು ನಿರಾಶರಾಗಬೇಡಿ ಗುರುಗಳೇ. ನನಗೆ ನಿನ್ನ ಮೇಲೆ ಪೂರ್ಣ ನಂಬಿಕೆ ಇದೆ ಅರ್ಜುನ. ಹೇಳು, ನಿನಗೇನು ಕಾಣಿಸುತ್ತಿದೆ? ಪಕ್ಷಿ. ಇನ್ನು ಸೂಕ್ಷ್ಮವಾಗಿ ಗಮನಿಸು. ಏನು ಕಾಣಿಸುತ್ತಿದೆ? ಪಕ್ಷಿಯ ಕಣ್ಣಿನಲ್ಲಿ ಹೊಳೆಯುವ ಕಲ್ಲು. ಆ ಮಿನುಗುವ ಕಣ್ಣಿಗೆ ಬಾಣದಿಂದ ಗುರಿಯಿಟ್ಟು ಛೇದಿಸು. ಗುರುಗಳೇ, ಬಾಣ ಸರಿಯಾಗಿ ಪಕ್ಷಿಯ ಕಣ್ಣನ್ನು ಛೇದಿಸಿದೆ. ಅತ್ಯುತ್ತಮ ಅರ್ಜುನ, ನಿನ್ನ ಸಾಧನೆಗೆ ಮೆಚ್ಚಿದೆ. ನಾನು ನಿನಗೆ ಭಾಷೆ ನೀಡುತ್ತಿದ್ದೇನೆ. ನೀನು ವಿಶ್ವದ ಅತಿ ಶ್ರೇಷ್ಠ ಧನುಧಾರಿಯಾಗುವೆ ಹಾಗೂ ನನ್ನ ಅತ್ಯಂತ ಪ್ರಿಯ ಶಿಷ್ಯನಾಗುವೆ. ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ಗುರು ದ್ರೋಣಾಚಾರ್ಯರಿಂದ ನಾನು ಧನುರ್ವಿದ್ಯೆ ಕಲಿತು ಅರ್ಜುನಂತೆ ಅತ್ಯಂತ ಅಗ್ರ ಧನುರ್ಧಾರಿಯಾಗುವೆ. ಏಕಲವ್ಯ ಧೈರ್ಯದಿಂದ ದ್ರೋಣಾಚಾರ್ಯರ ಹತ್ತಿರ ಹೋಗಿ ನಮಸ್ಕರಿಸಿದನು. ಪ್ರಣಾಮಗಳು ಗುರುವರ್ಯ. ನನ್ನನ್ನು ಗುರುಗಳು ಎಂದು ಕರೆದವರು ಯಾರು? ಯಾರು ನೀನು? ನಿನಗೇನು ಕೆಲಸ ಇಲ್ಲಿ? ನನ್ನ ಹೆಸರು ಏಕಲವ್ಯ. ನಾನು ಒಬ್ಬ ಬೇಡರ ಹುಡುಗ. ನಾನು ನಿಮ್ಮಲ್ಲಿ ಧನುರ್ವಿದ್ಯೆ ಕಲಿಯುವ ಆಸೆ ಹೊತ್ತು ಬಂದಿದ್ದೇನೆ. ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ. ನನ್ನ ಶಿಷ್ಯ? ಏನು ಮಾತಾಡುತ್ತಿರುವೆ ಬಾಲಕ? ಇಲ್ಲ ಅಂತ ಹೇಳದಿರಿ ಗುರುಗಳೇ. ಗುರುದೇವ, ನಾನು ಬಹಳ ವರ್ಷಗಳಿಂದ ನಿಮಗಾಗಿ ಹುಡುಕಾಡುತ್ತಿದ್ದೆ. ನನ್ನ ಆಸೆಯನ್ನು ನಿರಾಸೆ ಮಾಡದಿರಿ. ನಿಮ್ಮ ಪಾದಗಳಲ್ಲಿ ಕುಳಿತು ಕಲಿಯುವೆ. ಇವನು ಕೂಡ ನಮ್ಮ ಜೊತೆ ಶಿಕ್ಷಣ ಪಡೆಯುವವನ? ಇದರಲ್ಲಿ ಏನಿದೆ ರಾಜಕುಮಾರ? ವಿದ್ಯೆ ಯಾರು ಬೇಕಾದರೂ ಕಲಿಯಬಹುದು. ನಾನು ಅದಕ್ಕಾಗಿ ಬಂದಿರುವೆ. ಇದು ಸಾಧ್ಯವಿಲ್ಲ. ನಾನು ಇದನ್ನು ಸ್ವೀಕರಿಸುವುದಿಲ್ಲ. ತಾಳ್ಮೆ ದುಶ್ಯಾಸನ. ನಾನು ಇನ್ನು ಅವನಿಗೆ ವಿದ್ಯೆ ಕಲಿಸುವುದಾಗಿ ತಿಳಿಸಿಲ್ಲ. ಹಾಗೆ ಹೇಳಬೇಡಿ ಗುರುಗಳೇ. ನಮ್ಮ ಗುರುಗಳಿಗೆ ನೀನು ಗುರು ಅಂತ ಕೇಳುವೆ. ತೊಳಗು ಇಲ್ಲಿಂದ. ಏನಿದು ದುರ್ಯೋಧನ? ಗುರುಗಳು ಶ್ರೇಷ್ಠವಾದ ವ್ಯಕ್ತಿ ಹಾಗೂ ಎಲ್ಲರಿಗೂ ಸಮಾನ ರೀತಿಯಲ್ಲಿ ವಿದ್ಯೆ ಕಲಿಸುತ್ತಾರೆ. ನನಗೆ ಗುರುಗಳ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಬಿಡಿ. ನೀವು ಹೇಳಿ ಗುರುಗಳೇ. ನೀನು ಈ ವಿದ್ಯೆ ಬೇರೆ ಯಾರಿಂದಾದರೂ ಕಲಿ. ನಾನು ನಿನಗೆ ವಿದ್ಯೆ ಕಲಿಸಲು ಸಾಧ್ಯವಿಲ್ಲ. ವೀರ ಏಕಲವ್ಯ, ನಾನು ಒಬ್ಬ ರಾಜಗುರು. ಹಾಗಾಗಿ ನಾನು ರಾಜಕುಮಾರರಿಗೆ ಮಾತ್ರ ಕಲಿಸುತ್ತೇನೆ. ನೀನು ಕಾಡಿನವನು, ಹಿಂತಿರುಗು. ಹೌದಾ ಗುರುಗಳೇ? ಆದರೆ ನನ್ನ ಗುರು ನೀವೇ ಆಗುವಿರಿ. ನನಗೆ ಆಶೀರ್ವಾದ ಮಾಡಿ. ಹುಚ್ಚನಿವನು. ದುರ್ಯೋಧನ, ಯುಧಿಷ್ಠಿರ, ಎಲ್ಲರೂ ಬನ್ನಿ, ಹೋಗೋಣ. ಆಮೇಲೇನಾಯ್ತು? ಆಮೇಲೆ ಏಕಲವ್ಯ ನಿರಾಶನಾಗದೆ ಅರಣ್ಯದಲ್ಲಿ ತನ್ನ ಸ್ವಂತ ಶಿಷ್ಯತ್ವವನ್ನು ಆರಂಭಿಸಿದನು. ಅವನು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಣ್ಣಿನಿಂದ ನಿರ್ಮಿಸಿ ಪ್ರತಿದಿನ ಅದನ್ನು ಗುರುತು ಮಾಡಿಕೊಂಡು ಅಭ್ಯಾಸ ಮಾಡಿದನು. ತೀವ್ರ ಪರಿಶ್ರಮ ಮತ್ತು ಅದ್ಭುತ ಭಕ್ತಿಯೊಂದಿಗೆ ಏಕಲವ್ಯ ಅರ್ಜುನನಷ್ಟು ಅಥವಾ ಅವನಿಗಿಂತಲೂ ಹೆಚ್ಚು ಪಾರಂಗತನಾಗಿದ್ದ. ಹೀಗೆ ಅಭ್ಯಾಸ ಮಾಡುತ್ತಿರುವಾಗ ಒಂದು ದಿನ, ಏ ಶ್ವಾನವೇ, ನನ್ನ ಧ್ಯಾನವನ್ನು ಹಾಳು ಮಾಡಬೇಡ. ನನಗೆ ಗುರುವಂದನೆ ಮಾಡಿದ ನಂತರ ಅಭ್ಯಾಸ ಕೂಡ ಮಾಡಬೇಕು.
ಬಾಯಿಗೆ ಬಾಣ ಬಿಟ್ಟು ಬೊಗಳುವುದನ್ನು ನಿಲ್ಲಿಸುವನು. ಏ, ಯಾರು ನೀನು ಕಾಡು ಮನುಷ್ಯ? ನಮ್ಮ ನಾಯಿಯ ಬಾಯಿಗೆ ಬಾಣ ಬಿಟ್ಟವನು ನೀನೆಯಾ? ಕ್ಷಮಿಸಿ, ನಾನು ಧ್ಯಾನದಲ್ಲಿದ್ದೇನೆ. ಹೇಳು, ಬಾಣ ಬಿಟ್ಟೇ ಇಲ್ಲವಾ ಅಂತ ಅಷ್ಟೇ. ಹೌದು, ನಾನೇ. ಓಹೋ, ನೀನೇ ಹಾಗಿದ್ದರೆ ನಾಯಿಯ ಬಾಯಿ ಮುಚ್ಚಿಸಿದು, ಅದೂ ಕೂಡ ಒಂದು ಹನಿ ರಕ್ತ ಬರದಿರುವ ಹಾಗೆ. ಬರೀ ಶಬ್ದ ಕೇಳಿ. ಯಾರು ನಿನ್ನ ಗುರು? ಏಕಲವ್ಯನ ಗುರು ದ್ರೋಣಾಚಾರ್ಯರನ್ನು ಬಿಟ್ಟು ಬೇರೆ ಯಾರು ಆಗಲು ಸಾಧ್ಯ? ಅಂದರೆ ಗುರುಗಳು ನಿನಗೆ ರಹಸ್ಯವಾಗಿ ವಿದ್ಯೆ ಕಲಿಸಿದ್ದಾರಾ? ಹಾಗಿದ್ದರೆ ನಾನು ಗುರುಗಳಲ್ಲಿ ಕೇಳುತ್ತೇನೆ. ಗುರುಗಳೇ, ಗುರುಗಳೇ, ಗುರುಗಳು ಇವನಿಗೆ ಇಷ್ಟೊಂದು ಕಲಿಸಿದರಾ? ಇವನು ನಿನಗಿಂತ ಶ್ರೇಷ್ಠ ಅರ್ಜುನ. ಇವನೇ ಗುರುಗಳೇ ನಿಮ್ಮ ಶಿಷ್ಯನೆಂದು ಹೇಳುತ್ತಿರುವವನು, ಹಾಗೂ ನಾಯಿಯ ಬಾಯನ್ನು ಮುಚ್ಚಿಸಿದವನು. ಆಶೀರ್ವದಿಸಿ ಗುರುಗಳೇ. ನಿನ್ನ ಗುರು ಯಾರು? ಈ ಶಸ್ತ್ರಗಳನ್ನು ಹೇಗೆ ಕಲಿತೆ? ನೀವೇ ಗುರುಗಳೇ. ನಿಮ್ಮ ಈ ಮೂರ್ತಿಯ ಆಶೀರ್ವಾದದಿಂದ ನನಗೆ ವಿದ್ಯೆ ದೊರೆತಿದೆ. ನೀನು ಧನುರ್ವಿದ್ಯೆಯಲ್ಲಿ ನಿಪುಣನಾಗಿರುವೆ. ಎಲ್ಲ ನಿಮ್ಮ ಕೃಪೆಯ ಗುರುಗಳೇ. ಗುರುಗಳೇ, ನಾನು ಶ್ರೇಷ್ಠ ಧನುರ್ಧಾರಿಯಾಗಬೇಕೆಂಬ ನಿಮ್ಮ ಭರವಸೆ? ಏಕಲವ್ಯ, ನೀನು ನನ್ನ ಗುರು ಎಂದು ನಂಬಿದ್ದೀಯಾ? ಹಾಗಿದ್ದರೆ ನೀನು ನಿನ್ನ ಗುರುವಿಗೆ ಗುರುದಕ್ಷಿಣೆ ನೀಡುವುದಿಲ್ಲವೇ? ಗುರುದಕ್ಷಿಣೆ? ನನ್ನ ಬಳಿ ಇರುವ ಏನು ಬೇಕಾದರೂ ಕೇಳಿ ಕೊಡುತ್ತೇನೆ. ಏನು ಕೇಳಿದರೂ ಕೊಡುತ್ತೀಯಾ? ಗುರುದಕ್ಷಿಣೆ ಅಷ್ಟೊಂದು ಸರಳವಾದದಲ್ಲ. ಒಮ್ಮೆ ಕೇಳಿ ನೋಡಿ. ನನ್ನ ಬಳಿ ಇರುವುದಾದರೆ ಖಂಡಿತ ನೀಡುತ್ತೇನೆ. ಕೇಳಿ ಗುರುಗಳೇ, ಇವನು ನಿಮ್ಮ ಶಿಷ್ಯನಲ್ಲವೇ? ಏಕಲವ್ಯ, ನೀನು ನನಗೆ ಗುರುದಕ್ಷಿಣೆಯಾಗಿ ನಿನ್ನ ಬಲಗೈಯ ಹೆಬ್ಬೆರಳನ್ನು ನನಗೆ ಕೊಡು. ನೀವು ಹೇಳಿದಂತೆಯೇ ಆಗಲಿ ಗುರುದೇವ. ನನ್ನ ಕಾರಣದಿಂದ ನಿಮ್ಮ ಭರವಸೆ ಸುಳ್ಳಾಗಬಾರದು. ಒಬ್ಬ ಶಿಷ್ಯನಿಂದ ಅವನ ಗುರುಗಳ ತಲೆ ಬಾಗುವಂತೆ ಆಗಬಾರದು. ನನ್ನ ಎಲ್ಲ ವಿದ್ಯೆ ಜೀವನ ನಿಮ್ಮದೇ. ಆದ್ದರಿಂದ ಈ ಹೆಬ್ಬೆರಳು ಯಾವ ದೊಡ್ಡ ವಿಷಯ? ವಿಶ್ವದ ಕಲ್ಯಾಣವು ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು. ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು ಧರ್ಮದ ಸ್ವೀಕರಿಸಿ ಗುರುಗಳೇ. ನೀನು ನಿಜವಾಗಿಯೂ ಹೆಬ್ಬೆರಳನ್ನು ಕತ್ತರಿಸಿದ್ದೀಯಾ? ನಿಜವಾಗಿಯೂ ಗುರುದಕ್ಷಿಣೆ ನೀಡುತ್ತೀಯಾ? ಹೇ ಏಕಲವ್ಯ, ಇವತ್ತು ನೀನು ನಿನ್ನ ಗುರುವಿಗೆ ಏನು ಬಲಿದಾನ ಮಾಡಿದ್ದೀಯೋ ಅದು ತುಂಬಾ ಶ್ರೇಷ್ಠವಾದದ್ದು. ಭವಿಷ್ಯದಲ್ಲಿ ಎಂದಾದರೂ ಶ್ರೇಷ್ಠ ಶಿಷ್ಯ ಮತ್ತು ಗುರುದಕ್ಷಿಣೆ ವಿಷಯ ಬಂದರೆ ಆಗ ನಿನ್ನನ್ನು ಸರ್ವಶ್ರೇಷ್ಠ ಎಂದು ಕರೆಯಲಾಗುತ್ತಾನೆ. ನೀನು ಅಮರನಾಗು. ಈಗ ತಿಳಿತ ಗೆಳತಿ, ಆ ದಿನದಿಂದ ಏಕಲವ್ಯ ಶಿಸ್ತಿನ, ಭಕ್ತಿಯ ಮತ್ತು ತ್ಯಾಗದ ಸಂಕೇತವಾಗಿ ಉಳಿದನು. ಅದೇ ಪುರಾಣದಲ್ಲಿ ಅಜರಾಮರವಾಗಿ ಉಳಿದಿರುವ ಗುರು ಶಿಷ್ಯರ ಸಂಬಂಧದ ಕಥಾನಕ. ಧನ್ಯವಾದಗಳು.